ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಮಧ್ಯೆ ನಡೆದಂತ ಬಿಗ್ ಫೈಟ್. ಬಳ್ಳಾರಿ ಘಟನೆಯನ್ನ ಬಿಜೆಪಿ, ರಾಜ್ಯ ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ನಿನ್ನೆ ಬಳ್ಳಾರಿಯಲ್ಲಿ ನಡೆದಂತಹ ಘರ್ಷಣೆ ಇದು, ಸಂಘರ್ಷ ಇದು. ಪೊಲೀಸ್ ಮಹಾನಿರ್ದೇಶಕ ಸಲೀಂರನ್ನ ಭೇಟಿಯಾಯಿತು ಬಿಜೆಪಿ ನಿಯೋಗ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರ ವಿರುದ್ಧ ಕ್ರಮ ಆಗಬೇಕು ಅಂತ ದೂರನ್ನ ಕೊಟ್ಟರು. ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿ ಮಾತಾಡಿತು, ದೂರನ್ನ ಕೊಟ್ಟರು. ಬಳ್ಳಾರಿ ಘಟನೆ ಸಂಬಂಧ ಕ್ರಮ ತೆಗೆದುಕೊಳ್ಳುವಂತೆ ಬಿಜೆಪಿ ನಿಯೋಗ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ಕೊಟ್ಟಿರೋದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಬಳ್ಳಾರಿಯ ಈ ಘಟನೆಯನ್ನ ರಾಜ್ಯ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಸಿಂಪತಿ ಏನ್ ಬರ್ತದೆ ಇದರಲ್ಲಿ? ಸಿಂಪತಿ ಪ್ರಶ್ನೆ ಬರಲ್ಲ. ಮರ್ಡರ್ ಇದು. ಕೊಲೆ ಮಾಡಿದವರು ಕಾಂಗ್ರೆಸ್ ಅವರು, ಕೊಲೆಗಾರರು ಕಾಂಗ್ರೆಸ್ ಅವರು, ಕೊಲೆಗಾರರು. ಇವತ್ತು ಪ್ರೀ ಪ್ಲಾನ್ ಅಂತ ಹೇಳಲಾಗ್ತಿದೆ. ಮಾಜಿ ಸಚಿವರಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಏನಾದರೂ ಭದ್ರತೆ ವಿಚಾರವಾಗಿ ಏನಾದರೂ ಮಾತಾಡಿದ್ದೀನಿ. ಭದ್ರತೆ ಕೊಡಬೇಕು ಪೂರ್ತಿ. ನಾವು ರೈಟಿಂಗ್ ಅಲ್ಲೇ ಕೇಳಿದಿರಿ. ಈಗ ನಿಮ್ಗೆಲ್ಲ ಕಾಪಿ ಕೊಡಿಸ್ತೀನಿ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ, ಬಿಡುಗಡೆ ಮಾಡ್ತೀನಿ ನಿಮ್ಗೆ. ಕೊಲೆಗಾರ ಯಾರು? ಕಾಂಗ್ರೆಸ್ಸಿನ ಕಾರ್ಯಕರ್ತ ಅನ್ನೋದು ಪ್ರೂವ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ಮಾಜಿ ಗೃಹ ಸಚಿವ, ನಮಗೂ ಇನ್ಫಾರ್ಮೇಶನ್ ಬರ್ತದೆ. ಅವ್ರಿಗೆ ಮುಂಚೆ ನಮಗೆ ಬರೋದು ಇನ್ಫಾರ್ಮೇಶನ್, ಅಪೋಸಿಷನ್ಗೆ ಬಂದಿದೆ. ಕೊಲೆಗಾರಿಗ ಯಾರು? ಕಾಂಗ್ರೆಸ್ ಅವ್ರು ಮಾಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರ ಅಲ್ಲಿಗೆ? ಹೇಳಿ. ಇನ್ನು ಜಮೀರ್ ಅವರು ಸಿಂಪತಿ, ಮತ್ತೆ ಸಿದ್ದರಾಮಯ್ಯನವರು ಯಾರು ಅನ್ನೋದು ಹುಡುಕ್ತಾ ಇದ್ದೀರಿ ಅಂತ. ಹುಡುಕಾಗ ಹೋಗ್ಬೇಡಪ್ಪ, ಎಲ್ಲ ದಾಖಲೆ, ಎಲ್ಲ ಪೂರ್ತಿ ದಾಖಲೆ ಇದೆ. ಈ ಗುಂಡಲ್ಲಿ ಏನು ಮಿಸ್ಟೇಕ್ ಮಾಡಕ್ ಸಾಧ್ಯನೇ ಇಲ್ಲ. ಎಷ್ಟು ಗುಂಡು, ಯಾವ ಗುಂಡು ಎಲ್ಲಿ ತಯಾರಾಯ್ತು ನೋಡಿದ ತಕ್ಷಣ ನಮ್ಮ ಪೊಲೀಸರು ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಗುಂಡನ್ನು ತೋರ್ಸವ್ರೆ. ಅದರಿಂದ ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಳೆದ ವಿಧಾನಸಭೆಯಲ್ಲೂ ನಾವು ಮಾತಾಡಿದಿರಿ. ಇದು ಇವತ್ತು ಹೊಸ ವರ್ಷಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ. ಗುಂಡಾ ರಾಜ್ಯ ಮಾಡೋದು ಹೊಸ ವರ್ಷದ ಕೊಡುಗೆ. ಇದು ಖಂಡನೀಯ. ನಮ್ಮ ರಾಜ್ಯಾಧ್ಯಕ್ಷರು ಓದ್ತಾ ಇದ್ದಾರೆ. ಈಗ ಹೋಗೋಣ. ಜಾಸ್ತಿನೇ ಆಯ್ತಾ? ಮೊನ್ನೆ ಡಿಜಿ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಆಗಿರ್ತಕ್ಕಂಥ ಈ ಸಂಪೂರ್ಣ ಘಟನೆ ಜನಾರ್ದನ್ ರೆಡ್ಡಿಯವರ ಅನುಪಸ್ಥಿತಿಯಲ್ಲಿ ಆಗಿದೆ. ಗಲಾಟೆ ತುಂಬಾ ಹೆಚ್ಚಾದ ಮೇಲೆ ಅವರು ಗಂಗಾವತಿಯಿಂದ ಧಾವಿಸಿ ಬಂದಿದ್ದಾರೆ. ಅದು ಬಂದ ತಕ್ಷಣ ಅವರನ್ನೇ ಗುರಿ ಮಾಡಿ ಫೈರ್ ಮಾಡಲಾಗಿದೆ. ಈಗ ಬರ್ತಾ ಇರತಕ್ಕಂಥ ವರದಿಗಳು ಕೂಡ ಮಿಸ್ಫೈರ್ ಅಂತ ಹೇಳ್ತಿದ್ದಾರೆ ಹೊರತು ಇದು ನೇರವಾಗಿ ಆಗಿದೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಿಲ್ಲ. ಎಫ್ಐಆರ್ ಗುಂಡು ಆರಿಸಿದ್ದು ಎಲ್ಲಿಂದ ಅಂತಂದ್ರೆ ಈ ಗನ್ಮ್ಯಾನ್ಗಳು ಯಾರು ಇಟ್ಕೊಂಡಿದ್ರೋ ಇವರು ಕಾಂಗ್ರೆಸ್ನ ಮುಖಂಡರುಗಳು ಅವರ ಕಡೆಯಿಂದ ಆರಿ ಬಂದಿದೆ ಅನ್ನೋದು ಈಗ ಬಂದಿರತಕ್ಕಂಥ ವಿಚಾರ. ಆಗಿದ್ದ ಮೇಲೆ ಅವರನ್ನು ನೀವು ಅರೆಸ್ಟ್ ಯಾಕೆ ಮಾಡಿಲ್ಲ? ಇದು ನಂಬರ್ 1. ನಂಬರ್ 2, ಗುಂಡು ಅವರ ಮೇಲೆ ಹಾಕಿದಾಗ ಅವರು ಅದರಿಂದ ತಪ್ಪಿದ್ದಾರೆ ರೆಡ್ಡಿ ಅವರು. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.